ಎಲ್ರಿಗೂ ನಮಸ್ಕಾರ. ನಾನು ದಿಲೀಪ್. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರುತ್ತಾರೆ, ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ಅಂತಾರೆ. ಆದರೆ ಇದು ಕಲಿಯುಗ ಸ್ವಾಮಿ. ಇಲ್ಲಿ ಕೆಟ್ಟ ತಾಯಿನೂ ಇದ್ದಾರೆ ಎನ್ನುವುದಕ್ಕೆ ಉದಾಹರಣೆ ಈ ಸ್ಟೋರಿ. ಗುಜರಾತ್ ರಾಜ್ಯದ ಸೂರತ್ನಲ್ಲಿರುವ ದಿಂಡೋಲಿ ಎಂಬ ಊರಿನಲ್ಲಿ ನಡೆದ ಘಟನೆ ಇದು. ಒಬ್ಬ ತಾಯಿ ತನ್ನ ಪ್ರಿಯಕರನೊಂದಿಗೆ ಸೇರಲು ತನ್ನದೇ ಮಗು ಅಡ್ಡವಾಗಿದೆ ಎಂಬ ಕಾರಣಕ್ಕೆ ತನ್ನ ಮಗುವನ್ನೇ ಕೊಂದಿದ್ದಾಳೆ. ಈ ಕೊಲೆಯನ್ನು ಮುಚ್ಚಿಡಲು ದೃಶ್ಯಂ ಸಿನಿಮಾವನ್ನು ನೋಡಿ ಆ ಸಿನಿಮಾದಲ್ಲಿ ಬರುವ ಸನ್ನಿವೇಶಗಳನ್ನು ಸೃಷ್ಟಿಸಲು ಹೋಗಿ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದ್ದಾಳೆ. ಈಕೆಯ ಹೆಸರು ನಯನ ಮಾಂಡವಿ. ಇವಳು ಕಟ್ಟಡ ಕಾರ್ಮಿಕಳಾಗಿ ಕೆಲಸ ಮಾಡುತ್ತಿದ್ದವಳು. ಇವಳು ಮನಸ್ತಾಪದಿಂದ ತನ್ನ ಗಂಡನನ್ನು ಬಿಟ್ಟಿದ್ದಳು. ಇವಳಿಗೆ 2.5 ವರ್ಷದ ವೀರ್ ಮಾಂಡವಿ ಎನ್ನುವ ಮಗನಿದ್ದ. ಒಂದು ದಿನ ನಯನ ಮಾಂಡವಿ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ 2.5 ವರ್ಷದ ಮಗು ಕಾಣೆಯಾಗಿದೆ ಎಂದು ದೂರು ನೀಡುತ್ತಾಳೆ. ಪೊಲೀಸರು ತಕ್ಷಣವೇ ಕೇಸು ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸುತ್ತಾರೆ. 3 ದಿನಗಳ ಕಾಲ ಹುಡುಕಾಟ ನಡೆಸುತ್ತಾರೆ ಪೊಲೀಸರು. ಶ್ವಾನದಳವನ್ನು ಕೂಡ ತನಿಖೆಗೆ ಬಳಕೆ ಮಾಡುತ್ತಾರೆ. ಈ ವೇಳೆ ತಾಯಿ ನಯನ ಮಾಂಡವಿ ತನಗೆ ಒಬ್ಬ ಪ್ರಿಯಕರನಿದ್ದು ಆತ ಮಗುವನ್ನು ಅಪಹರಿಸಿರಬೇಕು ಎಂದು ಆರೋಪಿಸುತ್ತಾಳೆ. ಪೊಲೀಸರು ಆಕೆಯ ಪ್ರಿಯಕರನನ್ನು ಸಂಪರ್ಕಿಸಿ ತನಿಖೆ ನಡೆಸುತ್ತಾರೆ. ಆದರೆ ಯಾವುದೇ ಕ್ಲೂ ಅವರಿಗೆ ದೊರೆಯುವುದಿಲ್ಲ. ಸತತ 3 ದಿನಗಳ ತನಿಖೆಯಲ್ಲಿ ಪೊಲೀಸರು ಮಗು ಮನೆಯ ಆವರಣವನ್ನು ಬಿಟ್ಟು ಹೋಗಿಲ್ಲ ಎಂಬುದನ್ನು ಪತ್ತೆ ಹಚ್ಚುತ್ತಾರೆ. ಮಗು ನಿರ್ಮಾಣ ಸ್ಥಳವನ್ನು ಬಿಟ್ಟು ಹೋಗದ ಕಾರಣ ಮತ್ತು ಅಪಹರಣದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲದ ಕಾರಣ ಪೊಲೀಸರು ತನಿಖೆಯಲ್ಲಿ ಹೆಚ್ಚಿನ ಕಷ್ಟ ಎದುರಿಸುತ್ತಾರೆ. ನಯನ ಮಾಂಡವಿ ಕೆಲಸ ಮಾಡುತ್ತಿದ್ದ ಕಟ್ಟಡದ CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ ಪೊಲೀಸರು. ಒಂದು ದೃಶ್ಯದಲ್ಲಿ ತಾಯಿ ನಯನ ಮಗುವನ್ನು ಕಟ್ಟಡದ ಒಳಗೆ ಕರೆದುಕೊಂಡು ಹೋಗಿದ್ದು ಕಂಡುಬರುತ್ತದೆ. ಆದರೆ ಹಿಂದಿರುಗಿ ಬರುವಾಗ ಒಬ್ಬಳೇ ಬಂದ ದೃಶ್ಯ ಸೆರೆಯಾಗಿರುತ್ತದೆ. ಪೊಲೀಸರಿಗೆ ಇದು ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತದೆ. ಹಾಗಾಗಿ ಪೊಲೀಸರು ತಾಯಿಯನ್ನು ಒಂದು ಬಾರಿ ವಿಚಾರಣೆ ಮಾಡಬೇಕು ಎಂದು ಆಕೆಯನ್ನು ವಿಚಾರಣೆಗೆ ಒಳಪಡಿಸುತ್ತಾರೆ. ಮಗುವಿನ ತಾಯಿ ನಯನಾಳನ್ನು ಪೊಲೀಸರು ವಿಚಾರಣೆ ಮಾಡುತ್ತಾರೆ. ಪೊಲೀಸರು ಆಕೆಯ ವಿಚಾರಣೆ ಮಾಡುವಾಗ ಗಮನಿಸಿದ ಒಂದು ಅಂಶ ಏನೆಂದರೆ ಆಕೆ ಪದೇ ಪದೇ ಬೇರೆ ಬೇರೆ ರೀತಿಯ ಉತ್ತರವನ್ನು ನೀಡುತ್ತಿದ್ದದ್ದು. ಹೀಗಾಗಿ ಪೊಲೀಸರಿಗೆ ಆಕೆ ಏನೋ ಮುಚ್ಚಿಡುತ್ತಿದ್ದಾಳೆ ಎನ್ನುವುದು ಕನ್ಫರ್ಮ್ ಆಗುತ್ತದೆ. ಪೊಲೀಸರು ಪೊಲೀಸ್ ಶೈಲಿಯಲ್ಲಿ ತೀವ್ರವಾಗಿ ವಿಚಾರಣೆ ಮಾಡುವಾಗ ಸತ್ಯ ಹೊರಬೀಳುತ್ತದೆ. ಆಕೆ ತಾನೇ ತನ್ನ ಮಗುವನ್ನು ಕೊಂದಿದ್ದೇನೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುತ್ತಾಳೆ. ಪೊಲೀಸರು ಆಕೆಯಲ್ಲಿ ಮಗುವಿನ ಮೃತದೇಹವನ್ನು ಎಲ್ಲಿಟ್ಟಿದ್ದೀಯಾ ಎಂದು ಕೇಳಿದಾಗ ಆಕೆ ಮತ್ತೆ ನಾಟಕವಾಡಲು ಪ್ರಾರಂಭಿಸುತ್ತಾಳೆ. ಪದೇ ಪದೇ ಸುಳ್ಳು ಮಾಹಿತಿಯನ್ನು ನೀಡುತ್ತಾಳೆ. ಆರಂಭದಲ್ಲಿ ಮಹಿಳೆ ಮೃತದೇಹವನ್ನು ಗುಂಡಿಯಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳುತ್ತಾಳೆ. ಪೊಲೀಸರು ಆ ಸ್ಥಳವನ್ನು ಅಗೆದಾಗ ಏನೂ ಪತ್ತೆಯಾಗುವುದಿಲ್ಲ. ಮತ್ತೆ ಅವಳನ್ನು ವಿಚಾರಿಸಿದಾಗ ಮೃತದೇಹವನ್ನು ಕೊಳಕ್ಕೆ ಎಸೆದಿರುವುದಾಗಿ ಹೇಳುತ್ತಾಳೆ. ಪೊಲೀಸರು ಕೊಳದಲ್ಲಿ ಹುಡುಕಾಟ ನಡೆಸುತ್ತಾರೆ. ಅಲ್ಲಿಯೂ ಏನೂ ಸಿಗುವುದಿಲ್ಲ. ಇಲ್ಲಿಗೆ ಪೊಲೀಸರ ತಾಳ್ಮೆಯೂ ಕೆಡುತ್ತದೆ. ಪೊಲೀಸರು ಆಕೆಯನ್ನು ಕಠಿಣ ವಿಚಾರಣೆಗೆ ಒಳಪಡಿಸುತ್ತಾರೆ. ಇಲ್ಲಿ ಆಕೆ ಸತ್ಯ ಬಾಯ್ಬಿಡುತ್ತಾಳೆ. ಮಗುವಿನ ಮೃತದೇಹವನ್ನು ತಾನು ಕೆಲಸ ಮಾಡುತ್ತಿದ್ದ ನಿರ್ಮಾಣ ಹಂತದಲ್ಲಿರುವ ಟಾಯ್ಲೆಟ್ ಗುಂಡಿಗೆ ಹಾಕಿ ಮುಚ್ಚಿದ್ದೇನೆ ಎನ್ನುತ್ತಾಳೆ. ಪೊಲೀಸರು ಆ ಸ್ಥಳವನ್ನು ಅಗೆದಾಗ ಅಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗುತ್ತದೆ. ತನ್ನ ಮಗುವನ್ನು ಕೊಂದು ಶವವನ್ನು ಮುಚ್ಚಿಟ್ಟಿರುವ ಉದ್ದೇಶದ ಬಗ್ಗೆ ಮಹಿಳೆಯನ್ನು ಕೇಳಿದಾಗ ತಾನು ಮೂಲತಃ ಜಾರ್ಖಂಡಿನವಳು. ಅಲ್ಲಿ ತನಗೆ ಒಬ್ಬ ಪ್ರೇಮಿ ಇದ್ದ. ತನಗೆ ಆತನನ್ನು ಬಿಟ್ಟಿರಲು ಸಾಧ್ಯವಿರಲಿಲ್ಲ. ಹಾಗಾಗಿ ತಾನು ಗಂಡನ ಜೊತೆ ಗಲಾಟೆ ಮಾಡಿ ಗಂಡನನ್ನು ಬಿಟ್ಟೆ. ಪ್ರಿಯಕರನನ್ನು ಮತ್ತೆ ಭೇಟಿಯಾಗಿ ನನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡೆ. ಅದಕ್ಕೆ ಅವನು, ನೀನು ಒಬ್ಬಳೇ ಬರುವುದಾದರೆ ಮಾತ್ರ ನಿನ್ನನ್ನು ಸ್ವೀಕರಿಸೋದು. ನಿನ್ನ ಮಗುವನ್ನು ನನ್ನಿಂದ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಮಗುವನ್ನು ಬಿಟ್ಟು ಬಾ ಎಂದು ಹೇಳಿದ್ದ. ಮಗುವಿನೊಂದಿಗೆ ಬಂದರೆ ತನ್ನ ಪ್ರಿಯಕರ ತನ್ನನ್ನು ಸ್ವೀಕರಿಸುವುದಿಲ್ಲ ಎಂದು ಗೊತ್ತಾದ ನಂತರ ಈಕೆಗೆ ಏನು ಮಾಡಬೇಕು ಎಂದು ತೋಚಲಿಲ್ಲ. ಅವಳಿಗೆ ಪ್ರಿಯಕರನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ತನ್ನ ಪ್ರಿಯಕರನನ್ನು ಪಡೆಯುವ ಪ್ರಯತ್ನದಲ್ಲಿ ನಯನ ಮಾಂಡವಿ ತನ್ನ ಮಗುವನ್ನು ಕೊಂದಿದ್ದಾಳೆ. ಮಗುವನ್ನು ಕೊಂದ ನಂತರ ಮಗುವಿನ ಮೃತದೇಹವನ್ನು ಹೇಗೆ ಮರೆ ಮಾಡಬೇಕೆಂದು ತಿಳಿಯಲು ಅವಳು ದೃಶ್ಯಂ ಚಲನಚಿತ್ರವನ್ನು ಹಲವು ಬಾರಿ ನೋಡಿದ್ದಾಳೆ. ದೃಶ್ಯಂ ಚಿತ್ರದಲ್ಲಿ
ಕೊಲೆಯ ನಂತರ ಶವವನ್ನು ವಿಲೇವಾರಿ ಮಾಡುವ ದೃಶ್ಯವಿದೆ. ಅಲ್ಲಿ ನಾಯಕ ಕೊಲೆ ಮಾಡಿದ ವ್ಯಕ್ತಿಯ ಮೃತದೇಹವನ್ನು ನೂತನವಾಗಿ ನಿರ್ಮಾಣವಾಗುತ್ತಿದ್ದ ಪೊಲೀಸ್ ಸ್ಟೇಷನ್ನ ಒಳಗೆ ಹೂಳುತ್ತಾನೆ. ನಂತರ ಸಿನಿಮಾದಲ್ಲಿ ಮೃತದೇಹ ಸಿಗದ ಕಾರಣ ನಾಯಕನಿಗೆ ಯಾವುದೇ ಶಿಕ್ಷೆಯಾಗುವುದಿಲ್ಲ, ಬಂಧನಗಳಿಲ್ಲದೆ ಪ್ರಕರಣ ಇತ್ಯರ್ಥವಾಗುತ್ತದೆ. ಹಾಗೆಯೇ ಇಲ್ಲಿ ನಯನಾ ಮಾಂಡವಿ ಸಿನಿಮಾದಲ್ಲಿನ ವಿಧಾನವನ್ನು ಅನುಸರಿಸಲು ಮುಂದಾಗಿದ್ದಾಳೆ. ಮೃತದೇಹ ಸಿಗಬಾರದು ಎಂಬ ಕಾರಣಕ್ಕೆ ತಾನು ಕೆಲಸ ಮಾಡುತ್ತಿದ್ದ ಕಟ್ಟಡದ ಟಾಯ್ಲೆಟ್ ಹೊಂಡದಲ್ಲಿ ಹೂಳುತ್ತಾಳೆ. ಮೃತದೇಹ ಸಿಗದಿದ್ದರೆ ಪೊಲೀಸರು ತನ್ನನ್ನು ಬಂಧಿಸಲು ಸಾಧ್ಯವಿಲ್ಲ ಮತ್ತು ತಾನು ಜಾರ್ಖಂಡ್ನಲ್ಲಿರುವ ತನ್ನ ಪ್ರಿಯಕರನೊಂದಿಗೆ ಸೇರಬಹುದು ಎಂದು ಮಹಿಳೆ ನಂಬಿ ಈ ಕೆಲಸ ಮಾಡಿರುತ್ತಾಳೆ. ತನ್ನ ಮಗುವನ್ನೇ ದಾರುಣವಾಗಿ ಹತ್ಯೆ ಮಾಡಿದ್ದು ಅಲ್ಲದೆ ಪ್ರಕರಣದ ದಿಕ್ಕು ತಪ್ಪಿಸಲು ಹಲವಾರು ಸುಳ್ಳು ಕಥೆಯನ್ನು ಹೇಳಿದ್ದಕ್ಕೆ ಆಕೆಯನ್ನು ಬಂಧಿಸಿ ಕಠಿಣ ಶಿಕ್ಷೆ ದೊರೆಯುವಂತೆ ಮಾಡಿದ್ದಾರೆ ಪೊಲೀಸರು.